ನಿಜವಾದ ಕವಿ ಈವರೆಗಿನ ಸವಕಲು ಪ್ರತಿಮೆಗಳನ್ನು ಬಿಟ್ಟು ಹೊಸ ಪ್ರತಿಮೆಗಳನ್ನು, ಹೊಸ ರೂಪಕಗಳನ್ನು ಸೃಷ್ಟಿ ಮಾಡಬೇಕು ಅಂತ. ದಯಾನಂದ ಸರ್ ಒಂದು ಮಾತು ಹೇಳಿದ್ರು, ಕಿರಿಯವ್ರನ್ನೆಲ್ಲ ಮೇಲೆ ಕೂಡಿಸ್ಬಿಟ್ಟು ಹಿರಿಯವರೆಲ್ಲ ಕೆಳಗೆ ಕೂತವ್ರೆ ಅಂತ. ಬಹುಶಃ ನನಗನ್ಸೋದು ರೈತನೊಬ್ಬ ತಾನು ಬೆಳೆದ ಬೆಳೆ ಎದೆಯುದ್ದ ನಿಂತು ತೆನೆ ತೂಗುವಾಗ ರೈತನೊಬ್ಬ ಖುಷಿ ಪಡ್ತಾನಂತೆ. ಬಹುಶಃ ಅದು ಕೂಡ ಇರ್ಬೋದೇನೋ ಅಂತ ನನಗನ್ಸುತ್ತೆ. ಇರಲಿ, ಹೆಬ್ಬೆರಳಿನ ನಿಬ್ಬೆರಳು ಕವಿತಾ ಸಂಕಲನ. ಈ ಹೆಬ್ಬೆರಳು ಅನ್ನೋದೇ ಒಂದು ರೀತಿಯ ಕತ್ತಲಿನ ಭೀಕರತೆಯನ್ನು ಹೇಳುತ್ತೆ. ಇದು ಅದರ ದಟ್ಟತೆಯನ್ನು ಕುರಿತು ಹೇಳ್ತಾ ಇದೆ. ಅದು ಭಾಳಷ್ಟು ಇರ್ತದೆ. ಹೆಬ್ಬೆರಳು ಅನ್ನುವಂಥದ್ದು ಮತ್ತು ಕಾರಿರುಳು ಅನ್ನುವಂಥದ್ದು ಬೇರೆ ಬೇರೆ ಬರ್ತಾ ಇದೆ. ಈ ಕಾರಿರುಳು ಅನ್ನುವಂಥದ್ದು ಮದುಮಗಳಲ್ಲಿ ಕೂಡ ಬರ್ತದೆ. ಇದು ತಿಮ್ಮಿ ಗುತ್ತಿ ತಿಮ್ಮಿಯನ್ನು ಆರಿಸ್ಕೊಂಡು ಹೋಗ್ಬೇಕಾದ್ರೆ ಆ ಕಾರಿರುಳನ್ನು ದಾಟಿ ನಾನು ಹೆಂಗೆ ಬರಬೇಕು ಅಂತ ಅವಳು ಯೋಚನೆ ಮಾಡ್ತಾಳೆ. KYN ಮೇಷ್ಟ್ರು ಅದನ್ನು ಹಾಡಾಗಿಯೂ ಕೂಡ ಅದರಲ್ಲಿ ಮಾಡಿದ್ದಾರೆ, ಮದುಮಗಳು ಇದರಲ್ಲಿ ಅದನ್ನು. ಸೊ ಈ ಪದ್ಯ, ಮಂಜು ಪದ್ಯ ಒಂದು 25 ಪದ್ಯಗಳ ಒಂದು ಸಂಕಲನ. ಇದು ಈ ಸಂದರ್ಭದಲ್ಲಿ ಪ್ರಕೃತಿ ಮತ್ತು ಅದರ ಜೀವ ಸಂಕುಲಗಳು ಇಡೀ ಪದ್ಯದಲ್ಲಿ ಬಹಳ ದಟ್ಟವಾಗಿ ಕಾಣಿಸ್ತವೆ. ಅದರಲ್ಲಿ ಚಿಟ್ಟೆಯಂತೂ ಓಡ್ತಾನೆ ಇರ್ತದೆ ಪದ್ಯಗಳಲ್ಲಿ. ಬಹುಶಃ ಚಿಟ್ಟೆ ಮೊದಲ ಸಂಕಲನದಿಂದ ಇಲ್ಲಿವರೆಗೂ ಆರ್ತಾನೆ ಬರ್ತಾ ಇದೆ ಇದರಲ್ಲಿ. ಅದೇ ಚಿಟ್ಟೆ ಬರುತ್ತೆ, ಕಂಬಳಿ ಹುಳ, ಮಿಡತೆ, ಮಿಣುಕು ಹುಳ, ರಣಹದ್ದು, ಬಾವುಲಿ, ಹೆಬ್ಬಾವು, ಗುಬ್ಬಚ್ಚಿ, ಕೋಳಿ, ಈ ರೀತಿಯಾದ ಎಲ್ಲವೂ ಒಟ್ಟೊಟ್ಟು ಮುತ್ತುಕೊಂಡು ಬರ್ತವೆ. ಅದ್ರ ಜೊತೆಗೆ ಅಧಿಕಾರ, ವ್ಯವಸ್ಥೆ, ಅದ್ರ ಬಗೆಗಿನ ಸಿಟ್ಟು, ಸಾಮಾಜಿಕ ಅನ್ಯಾಯಗಳು, ಅದನ್ನು ಪ್ರತಿರೋಧಿಸೋದು, ಈ ರೊಚ್ಚು ಕವಿಯಲ್ಲಿ ಸಹಜವಾಗಿ ಪದ್ಯದಲ್ಲಿ ಬರ್ತಾ ಇದೆ ಅಂತ. ಸೊ ನನಗೊಂದು ಇದೇನಂತ ಹೇಳಿದ್ರೆ, ಮಂಜುವಿನ ಕಾವ್ಯ ಪಯಣದ ಪ್ರತಿ ಹೆಜ್ಜೆಯನ್ನು ಗಮನಿಸಿದಂತಹ KYN ಮೇಷ್ಟ್ರು ಇಲ್ಲಿದ್ದಾರೆ. ನಾನು ಮಾತಾಡಿದರೆ ಅದರ ಮುಂದುವರಿಕೆಯಾಗಿ ಮಾತ್ರ ಮಾತಾಡಬೇಕಾಗತ್ತೆ ಅಂತ. ಯಾಕಂದರೆ ಈಗಾಗಲೇ ಬಂದಿರುವಂತಹ ಮಂಜುವಿನ 2 ಕವನ ಸಂಕಲನಗಳಿಗೆ KYN ಮುನ್ನುಡಿ ಬರೆದಿದ್ದಾರೆ. ಮತ್ತು ಮೊದಲ ಸಂಕಲನದಲ್ಲಿ ಅವರು ಗುರುತಿಸಿದಂತಹ ಮಿತಿಗಳನ್ನು ಮತ್ತು ಅವರು ಎತ್ತಿದ ಪ್ರಶ್ನೆಗಳಿಗೆ ಮಂಜು 2ನೇ ಸಂಕಲನದಲ್ಲಿ ಆ ಮಿತಿಗಳನ್ನು ಮೀರಿ ಮತ್ತು KYN ಎತ್ತಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಈಗಾಗಲೇ KYN ಮೇಷ್ಟ್ರು ಅದರಲ್ಲಿ ಹೇಳಿಬಿಟ್ಟಿದ್ದಾರೆ. ಸೊ ಅದರಿಂದ ನಾನು ಈ ಕವಿಯ ಮತ್ತು ಈ ಕವಿತೆಯ ಮುಂದಿನ ಹಾದಿಯನ್ನು ಕುರಿತು ಮಾತಾಡಬೇಕಾಗತ್ತೆ ಈ ಸಂಕಲನ ಇಟ್ಕೊಂಡಿದ್ದ. ಸೊ ನಿಜವಾದ ಕಾವ್ಯದ ಕಸುವು ಅಂತ ಹೇಳಿದ್ರೆ ರೂಪಕಗಳ, ಪ್ರತಿಮೆಗಳ, ನುಡಿಗಟ್ಟುಗಳ ಮತ್ತು ಕವಿಯೊಬ್ಬನ ಅಪಾರವಾದಂತಹ ಜೀವಪ್ರೀತಿ ಅಂತ ನಾನು ಭಾವಿಸಿದ್ದೀನಿ. ಈ ಸಂಕಲನದಲ್ಲಿ ಮಂಜು ಅವರ ಕವಿತೆಗಳು ಓದುಗರ ಜೊತೆ ಸಂವಾದಿಸುತ್ತಲೇ ಓದುಗರ ಸಂವೇದನೆ ಮತ್ತು ಪ್ರಜ್ಞೆಯನ್ನು ವಿಸ್ತರಿಸುವ ಗುಣವನ್ನು ಬಹಳ ಸ್ಪಷ್ಟವಾಗಿ ಮಾಡ್ತೇವೆ ಅಂತ. KYN ಅವರ ಮೊದಲ ಸಂಕಲನದಲ್ಲಿ ಹೇಳಿದರು, ನಿನ್ನ ಕಾವ್ಯಕ್ಕೆ ಸಂವಾದಿಸುವ ಗುಣಕ್ಕಿಂತ ವಾಗ್ವಾದ ಮಾಡುವ ಗುಣವಿದೆ ಅಂತ. ಕವಿತೆಗೆ ವಾಗ್ವಾದ ಮಾಡುವ ಗುಣವಿರಬಾರದು, ಸಂವಾದಿಸುವ ಗುಣ ಇರಬೇಕು. ಸೊ ಈಗ ಅದು 3ನೇ ಸಂಕಲನದಲ್ಲಿ ಹೆಚ್ಚು ಓದುಗರ ಜೊತೆ ಸಂವಾದಿಸುವಂತಹ ಮತ್ತು ಆ ಓದುಗರ ಪ್ರಜ್ಞೆಯನ್ನು, ಸಂವೇದನೆಯನ್ನು ವಿಸ್ತರಿಸುವ ಕೆಲಸವನ್ನು ಭಾಳ ಸ್ಪಷ್ಟವಾಗಿ ಮಂಜು ಅವರ ಈ ಸಂಕಲನ ಮಾಡುತ್ತೆ ಅಂತ. ಇದ್ರ ಜೊತೆಗೆ ನಾನು ಅಂದ್ಕೊಂಡಿದ್ದಂಗೆ ಮತ್ತು ಲೋಕವು ಭಾವಿಸಿದಂತೆ ನಿಜವಾದ ಕವಿ ಈವರೆಗಿನ ಸವಕಲು ಪ್ರತಿಮೆಗಳನ್ನು ಬಿಟ್ಟು ಹೊಸ ಪ್ರತಿಮೆಗಳನ್ನು, ಹೊಸ ರೂಪಕಗಳನ್ನು ಸೃಷ್ಟಿ ಮಾಡಬೇಕು ಅಂತ. ಅದನ್ನು ಈ ಕಾವ್ಯ ಪರಂಪರೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ, ಯಾರು ನಿಜವಾಗಿಯೂ ಮತ್ತು ಇಲ್ಲಿವರೆಗಿರುವಂಥ ಸಿದ್ಧ ಮಾದರಿಗಳಿದ್ದರೆ ಆ ಸಿದ್ಧ ಮಾದರಿಗಳನ್ನು ಹೊಡೆದು ಇನ್ನೊಂದು ಹೊಸ ರೀತಿಯ ರೂಪಗಳನ್ನು ಕಟ್ಟುವುದು ಕೂಡ ಬಹಳ ಮುಖ್ಯವಾದದ್ದೇ ಅಂತ. ಕವಿಯೊಬ್ಬ ತನ್ನ ಜೀವಿತಾವಧಿಯಲ್ಲಿ 1-2 ತಾಜಾ ರೂಪಕಗಳನ್ನು, ಪ್ರತಿಮೆಗಳನ್ನು ಸೃಷ್ಟಿಸಿದರೆ ಸಾಕು ಅಂತ. ಅದೇನು ಹಣಗಟ್ಟಲೆ ಏನು ಬೇಕಾಗಿಲ್ಲ ಅಂತ.
ಸೊ ಆ ಥರದ ರೂಪಕಗಳು ಮತ್ತು ಇವು ರೂಪಕಗಳ ಮೆರವಣಿಗೆ ಇದೆ ಇದರಲ್ಲಿ ಅಂತ. ನಮ್ಮ ಹನುಮಂತಯ್ಯನವರಿಗೆ ಪ್ರತಿಮೆಗಳ ಚಕ್ರವರ್ತಿ, ರೂಪಗಳ ಚಕ್ರವರ್ತಿ ಅಂತ ಕರೆದ್ರು. ಮಂಜು ಕೂಡ ಅದನ್ನು ಕರಿಬೇಕು ಅಂತ ಅನಿಸುತ್ತೆ ನನಗೆ ಸಂಕಲನವನ್ನು ಓದಿದಾಗ. ಅಷ್ಟು ರೂಪಕಗಳ ಮೆರವಣಿಗೆ ಇದರಲ್ಲಿ ಹೋಗುತ್ತೆ ಅಂತ. ಮತ್ತು ಎಲ್ಲವೂ ತಾಜಾ ಪ್ರತಿಮೆಗಳು ಇರ್ತದೆ. ಅದ್ರ ಜೊತೆಗೆ ಈ ಕವಿತೆಗಳಲ್ಲಿ ನಾನು ಕಂಡಂಗೆ ಪ್ರತಿಮೆ ಅನ್ನುವಂಥದ್ದು ನಮ್ಮ ಇಡೀ ಕಾವ್ಯ ಪರಂಪರೆ ಒಳಗಡೆ ನಿರಂತರವಾಗಿ ಬರ್ತಾ ಇದೆ. ಅದು ಬೇಂದ್ರೆ, ಕುವೆಂಪು ಅಂತ ಮಹಾಕವಿಗಳಿಂದ ಹಿಡಿದು ಈಗ ಕುವೆಂಪು ಹಕ್ಕಿ ಹಾರುತ್ತಿದ್ದ ನೋಡಿದ್ರೊಳಗಡೆ ದೇವರು ರುಜು ಮಾಡಿದರು ಅನ್ನುವಂಥ ಒಂದು ರೂಪಕವನ್ನು ಸೃಷ್ಟಿ ಮಾಡ್ತಾರೆ. ವಿದ್ಯುದಾಲಿಂಗನ ಅನ್ನುವಂಥದ್ದನ್ನು ಹೇಳ್ತಾರೆ. ಬೇಂದ್ರೆ ಹಕ್ಕಿಗಳ ಕೊರಳೊಳಗಿಂದ ಹೊರಟೀತು ಗಿಡಗಂಟೆಗಳ ಹಾಡು, ಅದನ್ನು ಹೇಳ್ತಾರೆ. ಎನ್ ಕೆ ಹನುಮಂತಯ್ಯ ಗೋವು ತಿಂದು ಗೋವಿನಂತಾದವನು, ನೀವು ನೀಡುವ ಮೇವು ತಿಂದು ನಿಮ್ಮಂಥ ಮನುಷ್ಯನಾಗಲಾರೆ, ಮನುಷ್ಯನನ್ನು ತಿನ್ನಲಾರೆ ಎನ್ನುವಂಥ ಅಪ್ಪಟ ಅಸಲಿಯಾಗಿರುವಂಥ ಒಂದು ರೂಪಕವನ್ನು ಹೇಳ್ತಾರೆ. ಸೊ ಇವೆಲ್ಲವೂ ಕೂಡ ಒಂದು ಕವಿಯೊಬ್ಬನ ಮುಂದಿಯ ಹಾದಿಯನ್ನು ನಿಚ್ಚಳಗೊಳಿಸುವುದಕ್ಕೆ ಇವು ನಮಗೆ ತೋರಿಸ್ತಾ ಇರ್ತೇವೆ ಅಂತ ಹೇಳ್ತೇವೆ. ಸೊ ಮಂಜು ಅವರ ಈ ಕವಿತಾ ಸಂಕಲನದಲ್ಲಿ ಅನೇಕ ಪ್ರತಿಮೆಗಳು, ರೂಪಕಗಳು ಮತ್ತು ನುಡಿಗಟ್ಟುಗಳು, ಭಾಳ ಮುಖ್ಯವಾಗಿ ನುಡಿಗಟ್ಟುಗಳು ಕೂಡ ಅದರೊಳಗಡೆ ಕಾಣಿಸ್ತಾ ಹೋಗ್ತಾ ಇರ್ತವೆ ಅಂತ. ಈ ಪದ್ಯದ ಮೊದಲನೇ ಸಂಕಲನದಲ್ಲಿ ಹೆಮ್ಮರ ಅಂತ ಒಂದು ಪದ್ಯ ಇದೆ. ಈ ಹೆಮ್ಮರ ಅನ್ನುವಂಥದ್ದು ಬರಿಯ ಮರ ಅಲ್ಲ, ಅದು ಸಲಹುವ ಜೀವ ಮರ, ಮುಗ್ಗಲು ಹಿಡಿದ ಮನಸ್ಸುಗಳಿಗೆ ಚೇತನವನ್ನೀಯುವಂಥ ಬುದ್ಧ ಮರ ಅದು. ಸೊ ಇದು ಇಲ್ಲಿ ಪ್ರಕೃತಿಯ ಮೇಲೆ ನಡೆಸುತ್ತಿರುವ ಕ್ರೌರ್ಯವನ್ನು ಕೂಡ ಅದು ಹೇಳ್ತಾ ಇರ್ತದೆ. ಅದು ಹೆಂಗಿದೆ ಅಂತಂದರೆ, ಅಸಲು ಕಸುಬಿನ ಗಿರಾಕಿಯೊಬ್ಬನು ಹಣ್ಣು ಮಾರುವವನೆಂದರೆ ಮಣ್ಣು ಮಾರುತಿಹನು, ಹುಣ್ಣಾದೀತು ನೆಲತಾಯಿಯ ಮೊಲೆತೊಟ್ಟುಗಳಿಗೆ ಅಂತ. ನಮ್ಮನ್ನ ಅಲ್ಲಿ ಹಿಡಿದಿಡುತ್ತೆ ಮತ್ತು ಹೊಸ ರೀತಿಯಾಗಿರುವಂಥ ನುಡಿಗಟ್ಟುಗಳನ್ನು ಇದರೊಳಗಡೆ ಕೊಡ್ತಾ ಹೋಗ್ತಾ ಇರ್ತಾರೆ ಅಂತ. ನಮ್ಮ ಹಿರೀಕರನ್ನು ಕುರಿತು ಒಂದು ಅದ್ಭುತವಾಗಿರುವಂಥ ಪದ್ಯ ಐತೆ. ಅದು ನಾವು ಅವ್ರು ಹೆಂಗೆ ಅಂದರೆ ದೀಪಗಳ ಉದೋಪಾಳಿ ಅಂತ. ಅಂದರೆ ಚರಿತ್ರೆ ಒಳಗಡೆ ಇಲ್ಲಿವರೆಗೂ ಎಂತೆಂತಹ ಮೋಸ ವಂಚನೆಗಳಿಗೆ ಒಳಗಾಗಿದ್ದಾರೆ ನಮ್ಮ ಹಿರೀಕರು ಅನ್ನೋದನ್ನು ಈ ಪದ್ಯ ಭಾಳ ಸ್ಪಷ್ಟವಾಗಿ ವಿವರಿಸ್ತದೆ. ಮತ್ತು ನಮ್ಮ ಹಿರೀಕರು ನಮ್ಮ ನೆರಳಂತೆ, ದೀಪಗಳಂತೆ ನಮಗೆ ಹಾರೈಸಿ ಅವರು ಹಿಂಬಾಲಿಸ್ತಾ ಇದ್ದಾರೆ ಎನ್ನುವಂಥ ಆಶಯವನ್ನು ಕೂಡ ಇದು ಈ ಪದ್ಯದಲ್ಲಿ ಇವರು ವ್ಯಕ್ತಪಡಿಸ್ತಾರೆ ಅಂತ ಅವ್ರು ಹೇಳ್ತಾರೆ. ದೀಪಗಳ ಹಚ್ಚೋಣ, ನಮ್ಮ ಪೂರ್ವಿಕರ ನೆನಪುಗಳು ಎಣ್ಣೆ ಬತ್ತಿಗಳಾಗಿ ಉರಿದು ಬೂದಿಯಾಗದಂತೆ ಕಾಯೋಣ. ನೆತ್ತಿಯ ಮೇಲಿಟ್ಟ ಪಾದಗಳಿಗೂ ಶರಣೆಂದು ಮುನ್ನಡೆಯುವವರು ನಾವು. ಸಂಬಂಧ ಅನ್ನೋದು ದೊಡ್ಡದು ಕಣ ಅನ್ನೋ ಪದವಾಡುತ್ತಾ ಕಜ್ಜಾಯ ಬುಟ್ಟಿಗಳ ಹೆಣೆದು ಆನು ತಾನೆಂದು ಎರಡೆನಿಸುವವರ ಎದೆಗಳಲ್ಲೂ ಪ್ರೇಮದೀವಿಗೆ ಬಿಟ್ಟೋಣ ಅಂತ. ಸೊ ಇದರಲ್ಲಿ ಒಂದು ನಾವು ಗಮನಿಸಬೇಕಾಗಿರೋದೇನು ಅಂತ ಹೇಳಿದರೆ, ನೆತ್ತಿಯ ಮೇಲಿಟ್ಟ ತಮ್ಮ ಪಾದಗಳಿಗೂ ಶರಣೆಂದು ಮುನ್ನಡೆಯುವವರು ನಾವು. ಒಂದು ಕಾಲಘಟ್ಟದ ಬಗ್ಗೆ ನಾವು ಹಾಗೆ ಶರಣೆಂದು ಮುನ್ನಡೀತಾ ಇದ್ದೋ. ನಮಗೆ ಯಾವಾಗ ಬಾಬಾ ಸಾಹೇಬರ ಪ್ರಜ್ಞೆ ಮತ್ತು ಅರಿವು ನಮಗೆ ಬಂತು, ಒಂದು ಎಚ್ಚರ ಬಂತೋ, ಇವತ್ತು ನಾವು ಅದನ್ನು ಶರಣೆಂದು ಹೇಳದೆ ಪ್ರಶ್ನೆ ಮಾಡುವುದರ ಕಡೆಗೆ ನಾವು ಮುನ್ನಡಿತಾ ಇದ್ದೀವಿ. ಆದ್ದರಿಂದಲೇ ಇಷ್ಟೊಂದು ದ್ವೇಷ, ಅಸೂಯೆ, ದೌರ್ಜನ್ಯ ಇವೆಲ್ಲವೂ ಕೂಡ ಇವತ್ತು ನಡೀತಾ ಇದ್ದೇವೆ ಅಂತ. ಸೊ ಇನ್ನೊಂದು ಇದನ್ನು ಹೇಳ್ತಾರೆ ಇದರಲ್ಲಿ, ಸಂಬಂಧ ಅನ್ನೋದು ದೊಡ್ಡದು ಕಣ ಎನ್ನುತ್ತಾ ಪದವಾಡುತ್ತಾ ಕಜ್ಜಾಯ ಬುಟ್ಟಿಗಳು ಏನೆಂದು ಆನು ತಾನೆಂದು ಎರಡೆಣಿಸುವವರು ಅಂತ. ಕುಸುಂಬಾಲಿಯಲ್ಲಿ ಸಂಬಂಧ ಅನ್ನೋದು ದೊಡ್ಡದು ಕಣ ಅಂತ ಬರುತ್ತದೆ. ಅಲ್ಲಿ ಅದೊಂದು ಭರವಸೆ, ಇಲ್ಲಿ ಇದೊಂದು ಕುತಂತ್ರ. ಇದು ಅಲ್ಲಿ ಯಾಕೆ ಭರವಸೆ ಅಂತ ಹೇಳಿದ್ರೆ, ಅಲ್ಲಿ ಚೆನ್ನ ಇವತ್ತಿಲ್ಲ ನಾಳೆ ಬಂದೇ ಬರ್ತಾನೆ ಅಂತ. ಅವರು ಚೆನ್ನನವ್ವ, ನನ್ನ ಮಗ ಎಲ್ಲಿದ್ದಾನೋ, ಬಾಂಬೆಲಿ ಬೇರೆ ಇದ್ದಾನಂತೆ, ಬಂದನೆ ಅಂದರೆ ಅಯ್ಯೋ ಪೆಚ್ಚಬೊಡ್ಡಿ ಬರ್ದು ಎಲ್ಲೋದನು, ಇಂದಳೆ ನಾಳೆ ಬರ್ತಾನೆ ಬಾ, ಸಂಬಂಧ ಅನ್ನೋದು ದೊಡ್ಡದು ಕಣ ಅಂತ. ಅಲ್ಲೊಂದು ಭರವಸೆ ಅದು. ಆದರೆ ಇಲ್ಲಿ ಕುತಂತ್ರ ಇದು. ಇಲ್ಲಿ ಆನು ತಾನು ಅಂತ ಎರಡೆಣಿಸುವವರ. ಆದರೆ ನಾವು ಏನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ಅಂಥವರ ಎದೆಗಳಲ್ಲೂ ಪ್ರೇಮದೀವಿಗೆ ಬೆಳಗೋಣ ಅನ್ನೋದು ಇದು ಕವಿಯ ಆಶಯ ಅಂತ.
ಇದು ಭಾಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ. ಅಂದರೆ ಕವಿಗೆ ನಾಳೆಯ ಬಗ್ಗೆ ಪ್ರಖರವಾದಂಥ ಒಂದು ನಂಬಿಕೆ ಮತ್ತು ಭರವಸೆ ಇದರಲ್ಲಿ ಕಾಣುತ್ತೆ ಅಂತ. ಸೊ ಇದ್ರ ಜೊತೆಗೆ ಕವನ ಅನ್ನುವಂಥ ಒಂದು ಇನ್ನೊಂದು ಪದ್ಯ ಇದೆ. ಅದು ಮರ್ಯಾದೆಗೇಡು ಹತ್ಯೆಯನ್ನು ಕುರಿತಂಥ ಪದ್ಯ. ಅದು ನಿಮಗೆ ಈ ಮರ್ಯಾದೆಗೇಡು ಹತ್ಯೆ ಅನ್ನುವಂಥವು ಇವತ್ತು ಎಷ್ಟು ಅಜಾರೋಸವಾಗಿ ಮಾಡ್ತಾ ಇದ್ದಾರೆ ಅಂತಂದರೆ, ತಾವು ಪ್ರೀತಿಯಿಂದ ಸಾಕಿ ಸಲಹಿದ ಮಕ್ಕಳನ್ನೇ ಕೊಂದು ಜಾತಿಯ ವಿಕೃತಿಯನ್ನೇ ಮೆರೆಯುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಆದರೆ ಮಂಜುವರೆಗೆ ಈ ಪದ್ಯದೊಳಗೆ ಆ ಹೆಣ್ಣು ಮಗುವಂತೂ ಎತ್ತುವ ಪ್ರಶ್ನೆಗಳು ಓದುಗರನ್ನು ತಣ್ಣಗೆ ಇರೀತದೆ. ಅದ್ರ ಜೊತೆಗೆ ಕಾಡಿಸುತ್ತೆ ಅಂತ. ನಮಗೆ ಯಾವುದೋ ಒಂದು ಸಾಹಿತ್ಯ ಪ್ರಕಾರ, ಅದು ಕಾವ್ಯವಿರಲಿ ಕಥೆ ಇರಲಿ, ನಮ್ಮನ್ನು ಹಾಂಟ್ ಮಾಡಿಲ್ಲ ಅಂತಂದರೆ, ನಮ್ಮನ್ನು ಕಾಡಿಲ್ಲ ಅಂತಂದರೆ ಅದು ಬಹಳ ಕಾಲ ಬರೋದಿಲ್ಲ ಅಂತ. ಸೊ ಅದು ಈ ಪದ್ಯದೊಳಗಡೆ ಹಂಗನ್ನಿಸ್ತು. ಅದನ್ನು ಓದಿದ ತಕ್ಷಣ, ಅಪ್ಪಯ್ಯ ನಿನ್ನ ಒರಟು ಬೆರಳುಗಳಿಂದೆನ್ನ ಕೊರಳ ಕಟುವಾಗಿ ಈಟುತ್ತಿರೆ ನನ್ನ ಕಣ್ಣುಗಳು ಬೆಳಗಾಗುತ್ತಿದ್ದವು, ನಿನ್ನ ಕಣ್ಣುಗಳು ನೀರಲ್ಲದೆ ಮಿಡುಕಾಡುತ್ತಿದ್ದವು ಅಂತ. ನಿನ್ನನ್ನು ಕತ್ತಕ್ಕೆ ಕೈ ಹಾಕಿ ಸಾಯಿಸ್ತಾ ಇದೆಯಾ ನೀನು, ಆದರೆ ನನ್ನ ಕಣ್ಣಲ್ಲಿ ಬೆಳಕಾಯ್ತಾಯ, ನಿನ್ನ ಕಣ್ಣಲ್ಲಿ ನೀರಿಲ್ಲದೆ ಮಿಡುಕಾಡ್ತಾ ಇದ್ದಾವೆ. ಯಾಕೆ ನಿನ್ನ ಕಣ್ಣಲ್ಲಿ ನೀರಿಲ್ಲ? ನೀರಿದ್ದಿದ್ರೆ ನಿನ್ನ ಕಣ್ಣಲ್ಲಿ ನಿನ್ನ ಕತ್ತು ಕೈ ಹಾಕಿ ಸಿಕ್ತಿರಲಿಲ್ಲ. ನಿನ್ನ ಕಣ್ಣಲ್ಲಿ ಇರೋದೇನು ಅಂತಂದರೆ ಜಾತಿ ಎನ್ನುವಂಥ ವಿಕೃತಿ ಅಷ್ಟೇ ನಿನ್ನ ಕಣ್ಣಲ್ಲಿರೋದು. ಯಾವುದಪ್ಪಯ್ಯ ನಿನ್ನ ಜಾತಿ? ಅವಳು ಹೇಳ್ತಾಳೆ, ನೀನು ದುಡಿದು ಬರುತ್ತಿದ್ದೆ, ಕುಡಿದು ಬರುತ್ತಿದ್ದೆ, ನಿನ್ನ ಸಿಟ್ಟು ಹೆಚ್ಚಾದಾಗಲೆಲ್ಲ ಅಮ್ಮನ ಹೊಟ್ಟೆ ನೋವು ಹೆಚ್ಚಾಗುತ್ತಿತ್ತು. ನೀನು ತಂದಿದ್ದ ಜಾತಿ ನಾಯಿ ಮರಿ ನನ್ನ ಮೈಯನ್ನೆಲ್ಲ ನೆಕ್ಕುತ್ತಿತ್ತು, ನೀನದಕ್ಕೆ ಕೈತುತ್ತು ಉಣಿಸುತ್ತಿದ್ದೆ. ಯಾವುದಪ್ಪಯ್ಯ ನಮ್ಮ ಜಾತಿ? ಕುರುಡು ಕಾಂತಿ, ಕರುಳರಿಯದ ಜಾತಿ. ಪ್ರತಿ ಲೈನು ಕೂಡ ನಮ್ಮನ್ನು ಹಿಡಿದು ನಿಲ್ಲಿಸಿ ಕೊರಳಪಟ್ಟಿ ಹಿಡಿದು ಕೇಳ್ತೇವೆ ಅವು. ಯಾವುದು ನಿನ್ನ ಜಾತಿ? ನಿಂದು ಹೇಳು ಅಂತ. ನಿನ್ನ ಮೇಲೆ ಸಿಟ್ಟಿಲ್ಲ ಅಪ್ಪಯ್ಯ, ನಾನು ಇಡೀ ಜಗತ್ತನ್ನೇ ಪ್ರೀತಿಸುತ್ತಿದ್ದೆ. ನನ್ನ ಜೀವ ನೆಲದ ಹೂವಾಗಿ ಬಿದ್ದಾಗ ನೀನು ಸುಮ್ಮನಿದ್ದೆ, ಗಮ್ಮನಿದ್ದೆ. ನಿನ್ನ ಜಾತಿ ಯಾವುದಪ್ಪಯ್ಯ? ಸೊ ಇದು ನೀನು ಓದಿ ಅದು ಅಲ್ಲಿಗೆ ನಿಲ್ಲಿಸಬೇಕು, ಹಂಗೆ ಮಾಡಬೇಕು ಅಂತ ಅನ್ಸುತ್ತೆ. ನೀನು ಕೇಳಿ ನಿನ್ನ ಆತ್ಮವನ್ನು ಪ್ರಶ್ನೆ ಮಾಡುತ್ತೆ. ಕಡೆಗೆ ಹೇಳುತ್ತೆ ಆ ಪದ್ಯ, ಅದು ನಿನ್ನ ಜಾತಿ ಯಾವುದಪ್ಪಯ್ಯ? ನಾನು ಕೇಳುವುದಿಲ್ಲ ಬಿಡು. ನಿನ್ನ ಸಿಟ್ಟು ಕೇಡುಗಳು ಬರಡಾದಾಗ, ನಿನ್ನ ತಾಪ ಪ್ರತಾಪ ತೆಪ್ಪಗಾದಾಗ, ನಿನ್ನ ಆರ್ಯವೀರ್ಯ ನಿಂತೋದಾಗ, ನಿನ್ನ ಮರ್ಯಾದೆಗೇಡಾದಾಗ ಬಂದು ಬಿಡು ನನ್ನ ಒಡಲಾಳಕ್ಕೆ, ನನ್ನದೇ ಕೂಸು ನೀನು. ಹೆಣ್ಣಿಗಿರುವ ತಾಯ್ತನವನ್ನು ನೀನು ಮತ್ತೊಮ್ಮೆ ನನ್ನೊಳಗೆ ಹುಟ್ಟುವಂಥ ತಂದೆಯನ್ನು, ಆ ಕ್ರೂರಿ ತಂದೆಯನ್ನು ಆಹ್ವಾನಿಸ್ತಾಳೆ ಅವಳು. ಸೊ ಈ ರೀತಿಯಾಗಿರುವಂಥ ಪದ್ಯಗಳು ಕೂಡ ಇದರೊಳಗೆ ನಮಗೆ ಕಾಣಿಸ್ತದೆ ಅಂತ. ಇನ್ನೊಂದು ಮೈಗನಸು ಅನ್ನುವಂಥ ಪದ್ಯ, ಅದು ಒಂದು ರೀತಿ ಅಲ್ಲಮ ಒಂಥರ ಮೈ ಮೇಲೆ ಬಂದಾಗ ಕಾಮಲತೆಯ ಕನವರಿಕೆಗಳು ಅಂತಾರಲ್ಲ, ಬಹುಶಃ ಅಲ್ಲಮನ ಪ್ರಭಾವ ಮಂಜುಗೆ ಜಾಸ್ತಿ ಆಗಿದೆ ಅಂತ ಅದನ್ನು ಮೇಷ್ಟ್ರು ಕೂಡ ಗುರುತಿಸ್ತಾರೆ. ಅಲ್ಲಮನೇ ಹಿಂದೆ ನಿಂತು ನುಡಿಸುತ್ತಿದ್ದಾನೇನೋ ಅನ್ನುವ ರೀತಿಯಲ್ಲಿ ಆ ಪದ್ಯದ ಪ್ರತಿ ಸ್ಟ್ಯಾಂಜದಲ್ಲೂ ನಮಗೆ ಇವು ಕಾಣಿಸ್ತಾ ಹೋಗ್ತಾ ಇರ್ತದೆ. ಬೆಳಗಿನ ವಚನದಂತೆ ಕಾಣಿಸ್ತಾ ನನಗೆ ಆ ಮೈಗನಸು ಅನ್ನುವಂಥ ಆ ಪದ್ಯ ಪ್ರತಿ ಸ್ಟ್ಯಾಂಜು ಅಲ್ಲಮನ ವಚನದ ರೀತಿ ನನಗೆ ಕಾಣ್ತಾ ಇರ್ತದೆ ಅಂತಂತೆ. ಸೊ ಈ ಪದ್ಯ ಕನಸಿನಿಂದ ಶುರುವಾಗಿ ಕನಸಿನಿಂದ ಕೊನೆಗೊಳ್ಳುತ್ತದೆ. ಈ ಪದ್ಯದಲ್ಲಿ ಒಂದು ಈ ಜೀವಸಂಕುಲದ ಒಂದು ಮೆರವಣಿಗೆ ನಡೀತದೆ. ಅದು ಹೋರಿ, ಬಾವಲಿ, ಚಿಟ್ಟೆ, ಹೆಬ್ಬಾವು, ಕೋಳಿ, ರಣಹದ್ದು, ಗುಬ್ಬಚ್ಚಿ ಇವೆಲ್ಲವೂ ಹೋಗ್ತಾ ಇರ್ತವೆ. ಮತ್ತು ಹೊಸವಂಥ ನುಡಿಗಟ್ಟು ಮತ್ತು ರೂಪಕಗಳು ಇದರಲ್ಲಿ ಬಹಳ ಇದಾಗಿ ಕಾಣಿಸ್ತಾ ಹೋಗ್ತಾ ಇರ್ತದೆ ಅಂತ. ಉಬ್ಬಿಲ್ಲದ ದಾರಿಯಳು ಕೊಬ್ಬಿಲ್ಲದ ಹೋರಿ ತನ್ನ ತಾನೇ ಗುಮ್ಮುತ್ತ ಬಂದಿತ್ತು, ಗೊರಸು ಕಾಲಿನಿಂದ ಮಿಂಚೊಂದಗೀರುತ್ತಾ ಬಿರುಸು ಬಯಕೆಗಳನ್ನು ನುಕ್ಕಿಸಿ ಗಾಳಿಗೆ ಹಾರಿತ್ತು ಅಂತ ಅಲ್ಲಮ್ಮನ ವಚನ ಓದ್ದಂಗೆ ಆಗುತ್ತೆ ನೋಡಿದ್ರೆ. ಒಬ್ಬೊಬ್ಬರಾಗಿ ಬಂದವರು ಇಬ್ಬಿಬ್ಬರಾಗಿ ಕಂಡರು ಅಂತ. ಉಗುರಿ ಎಬ್ಬಿರುವ ಕೈಗಳಲ್ಲಿ ನೀರು ಮೊಗೆದರು,
ನೀರು ಮಗರು ಏನು ಬರ್ತದೆ? ರಕ್ತಗಂಪಿನ ನೀರು. ಅವಳು ಮುಂದೆ ಹೋಗ್ತಾ ಹೋಗ್ತಾ ಅವ್ರು ಹೇಳ್ತಾರೆ, ಹಿಮದ ಬೆಟ್ಟದೋಳು ಧ್ಯಾನಕ್ಕೆ ಕುಂತವನು ದಗೆಯಿಂದ ಸತ್ತನು ಅಂತ. ಇದು ಹೆಂಗೈತೆ ನೋಡಿ. ಹಿಮದ ಬೆಟ್ಟದೋಳು ಧ್ಯಾನಕ್ಕೆ ಕುಂತವನು. ಬೆಟ್ಟ ಯಾವುದದು? ಹಿಮದ ಬೆಟ್ಟ. ಹಿಮದ ಬೆಟ್ಟದೋಳು ಧ್ಯಾನಕ್ಕೆ ಕುಂತವನು ದಗೆಯಿಂದ ಸತ್ತನಂತೆ. ಸೊ ನನಗಿದನ್ನು ಓದಬೇಕಾದ್ರೆ ಜಂಬಣ್ಣ ಅಮರಚಿ ಅಂತವ್ರದ್ದು ಒಂದು ಗಜಲ್ ಒಂದು ಐತೆ. ಸೊ ಅದು, ಬೆಂಕಿಯಿಂದ ಪಾರಾದ ಗುಡಿಸಲುಗಳು ಮಂಜಿನಿಂದ ಸುಟ್ಟು ಹೋದವು ಅಂತ. ಮೇಷ್ಟ್ರು ಕೂಡ ಅನೇಕ ಸಂದರ್ಭ ಅದನ್ನು ಬಳಸ್ತಿದ್ರು. ಬೆಂಕಿಯಿಂದ ಪಾರಾದ ಗುಡಿಸಲುಗಳು ಮಂಜಿನಿಂದ ಸುಟ್ಟು ಹೋದವು ಅಂತ. ನನಗಿದನ್ನು ಓದ್ತಾ ಹಿಮದ ಬೆಟ್ಟದೊಳು ಧ್ಯಾನಕ್ಕೆ ಕುಂತವನು ದಗೆಯಿಂದ ಸತ್ತನು. ಕೌಚಿಟ್ಟ ಕೋಳಿಗಳ ಕೂಗಿಗೆ ಪಂಜರ ಬೆಚ್ಚಿದ್ದು ನೋವುಗಳ ನೇಯ್ದ ಲಾಳಿಗಳು ತೋಳವಾಗಿತ್ತು. ಇನ್ನೊಂದು ರೂಪಕ ಬರ್ತದೆ, ಜಬರಲು ಬಂದ ರಣಹದ್ದುಗಳನ್ನೇ ಬೇಟೆಯಾಡಿದ ಗುಬ್ಬಚ್ಚಿಗಳು ಆಗಸಕ್ಕೆ ರೆಕ್ಕೆ ಬಡಿದದ್ದು ಅಂತ. ಬೇಟೆ ಆಡಕ್ಕೆ ಬಂದಿದ್ದ ರಣಹದ್ದು ಗುಬ್ಬಚ್ಚಿಗಳು ತಿಂತಾ ಇದ್ದಾವೆ ಅದನ್ನ. ಚದುರಂಗರ ವೈಶಾಖದಲ್ಲಿ ಇದೇ ಥರದ್ದೊಂದು ಮೆಟಾಫರ್ ಬರ್ತದೆ, ಒಂದು ರೂಪಕ ಬರ್ತದೆ. ಕಾದಂಬರಿ ಆರಂಭದಲ್ಲೇ ಜೀವಂತ ನಾಗರ ಹಾವೊಂದನ್ನು ಇರುವೆಗಳು ಕಚ್ಚಿ ಕಚ್ಚಿ ತಿಂದುಬಿಡ್ತೇವೆ ಅದನ್ನು. ಸೊ ನನಗೆ ಅದು ನೆನಪಾಯಿತು. ಗೆಬರಲು ಬಂದ ರಣಹದ್ದುಗಳನ್ನೇ ಬೇಟೆ ಆಡಿದ ಗುಬ್ಬಚ್ಚಿಗಳು ಬೇಟೆಯಾಡಿ ಆಗಸಕ್ಕೆ ರೆಕ್ಕೆ ಬಡಿದವು. ಎಲ್ಲೆಲ್ಲೂ ಸದ್ದು ಸದ್ದು, ಅದೆಂತಹ ಮಹಾಗನ ಸದ್ದೆಂದರೆ ಹಸಿ ಮಡಕೆಯ ಮಣ್ಣು ಚಿಗುರುವ ಸದ್ದು. ಇವರು ಹೇಳ್ತಿದ್ರಲ್ಲಿ ಸದ್ದು ಸದ್ದು ಮಹಾಗನ. ಎಂಥ ಸದ್ದು ಅಂದರೆ ಹಸಿ ಮಡಕೆಯ ಮಣ್ಣು ಚಿಗುರುವ. ಈ ಮಣ್ಣು ಚಿಗುರುತ್ತಿಲ್ಲೇ. ಸಾಮಾನ್ಯವಾಗಿ ಮಣ್ಣೊಳಗೆ ಬಿತ್ತಿದ ಬೀಜ ಚಿಗುರಬೇಕು ಅಥವಾ ಗಿಡ ಚಿಗುರಬೇಕು. ಇಲ್ಲಿ ಮಣ್ಣೇ ಚಿಗುರ್ತದೆ ಇಲ್ಲಿ. ಅದಕ್ಕೆ ಹೇಳೋದು, ರೂಪಕಗಳು ವಿಪರೀತವಾಗಿ ಒಂದು ಆ ಮೆಟಾಫರ್ನ ಮೆರವಣಿಗೆ ಇದರಲ್ಲಿ ನಡೀತದೆ ಅಂತ. ಸೊ ಹಂಗಾಗಿ ನನಗೆ ಈ ಪದ್ಯ ಬಹಳ ಇಷ್ಟವಾಯಿತು. ಅದ್ರ ಜೊತೆಗೆ ಕವಿ ಒಬ್ಬ ನಾನು ಈ ಮೆಟಾಫರ್ಗಳಿದೆಲ್ಲ ನೋಡಿದಾಗ ಅನಿಸಿದ್ದು, ಇದರ ಮೂಲಕವೇ ಕವಿ ಒಬ್ಬ ತನ್ನ ಕಾಲ ಸೃಷ್ಟಿಸುವಂತಹ ಕೇಡು ಮತ್ತು ವಿಕಾರಗಳಿಗೆ ಕಣ್ಣಾಗಿಯೂ ಕಿವಿಯಾಗಿಯೂ ಇರಬೇಕಾಗತ್ತೆ ಅಂತ, ಮತ್ತು ಈ ಕೇಡು ಮತ್ತು ವಿಕಾರಗಳಿಗೆ ತನ್ನ ಕಾವ್ಯದ ಮೂಲಕವೋ ತನ್ನ ಕಥೆಯ ಮೂಲಕವೋ ಮದ್ದರಿಯುವ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಹಾಗೆ ಮದ್ದನ್ನು ಹರೆದ, ತನ್ನ ಕಾಲ ಸೃಷ್ಟಿಸುವ ಕೇಡು ಮತ್ತು ವಿಕಾರಗಳಿಗೆ ಮದ್ದನ್ನು ಅರೆಯುವಂತಹ ಕವಿ ಮತ್ತು ಅವನ ಕಾವ್ಯ ಮಾತ್ರವೇ ಕಾಲಾತೀತವಾಗಿ ಉಳಿಯಬಲ್ಲದು ಅಂತ ನನ್ನ ಭಾವನೆ ಅಂತ. ಯಾಕಂದರೆ ಇಲ್ಲಿವರೆಗೂ ಕನ್ನಡ ಕಾವ್ಯ ಪರಂಪರೆ ಒಳಗಡೆ ಪಂಪನಿಂದ ಹಿಡಿದು ಪಂಪ, ಕುಮಾರವ್ಯಾಸ, ವಚನಕಾರರು, ದಾಸರು, ಮತ್ತು ಕುವೆಂಪು, ತತ್ವಪದಕಾರರು, ಲಂಕೇಶು, ದೇವನೂರು, ಸಿದ್ಧಲಿಂಗಯ್ಯ, ಕೆ ಬಿ ಸಿದ್ದಯ್ಯ, ಎನ್ ಕೆ ಹನುಮಂತಯ್ಯ, ಈ ಥರದವರೆಲ್ಲರೂ ಕೂಡ ಈ ರೀತಿಯ ತಮ್ಮ ಕಾವ್ಯದ ಮೂಲಕ ಮದ್ದನ್ನರಿಯುವಂತಹ ಕೆಲಸವನ್ನೇ ಮಾಡಿದ್ದಾರೆ. ಅದೊಂದು ಆ ಮದ್ದನ್ನು ಅರಿಯುವಂತಹ ಮತ್ತು ಹೊಸ ಹೊಸ ನುಡಿಗಟ್ಟುಗಳನ್ನು, ರೂಪಕಗಳನ್ನು ಆ ಮೂಲಕ ಸೃಷ್ಟಿ ಮಾಡುವಂಥ ಒಂದು ಪರಂಪರೆಯೇ ನಮ್ಮ ಎದುರುಗಡೆ ಇದೆ ಅಂತ ನಾನು ಭಾವಿಸಿದ್ದೀನಿ. ಸೊ ಇಲ್ಲಿ ಇನ್ನೊಂದು ತುತ್ತೀಯದೆ ಅನ್ನುವಂಥ ಇನ್ನೊಂದು ಭಾಳ ಮುಖ್ಯವಾಗಿರುವಂಥ ಒಂದು ಪದ್ಯ ಐತೆ. ತುತ್ತೀಯದೆ ಇದು ಎಂತಹ ಸಮಾಜ ಅಂತಂದರೆ, ಇದು ಬಹಳ ವಿಕೃತಿಯಾಗಿರುವಂಥ ಇದು ಸಮಾಜ. ಇದು ಮಾನವೀಯತೆಯೇ ಇಲ್ಲದೇ ಇರುವಂಥ ಸಮಾಜ. ಯಾಕೆ ಅಂತಂದರೆ ದಿನವೂ ಇಲ್ಲಿ ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ರಕ್ತ ಹರಿಯುತ್ತಲೇ ಇದೆ ಅಂತ. ಬಹುಶಃ ಇವೆರಡರ ಹೆಸರಿನಲ್ಲಿ, ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಹರಿದಷ್ಟು ರಕ್ತ ಇನ್ಯಾವುದರ ಹೆಸರಿನಲ್ಲಿಯೂ ಹರಿದಿಲ್ಲ. ಇವತ್ತಿಗೂ ಕೂಡ ಇದರಲ್ಲೇ ಅದು ಹರಿತಾ ಇದೆ ಅಂತ. ಅಂತಹ ಆ ದ್ವೇಷವನ್ನು ಸೃಷ್ಟಿಸುವಂತಹ, ವಿಕೃತಿಯನ್ನು ಸೃಷ್ಟಿಸುವಂಥವರಿಗೂ ಕೂಡ ನಾವು ಪ್ರೀತಿಯನ್ನೇ ಹಂಚುತ್ತೀವಿ ಅನ್ನೋದನ್ನು ಹೇಳ್ತಾರೆ ಅವರು. ನಾಲಿಗೆ ಬಲಕ್ಕೆ ಹೊರಳಿದರೆ ಯುದ್ಧ ಎನ್ನುವಿರಿ, ಎಡಕ್ಕೆ ಹೊರಳಿದರೆ ಶುದ್ಧ ಎನ್ನುವಿರಿ, ಒಮ್ಮೆ ರಕ್ತ ಎನ್ನುವಿರಿ, ಮಗದೊಮ್ಮೆ ಪರಿತ್ಯಕ್ತ ಎನ್ನುವಿರಿ, ಮೂರಗಲ ಪಾದ ಜಾಗ ಕೊಡಿರೆಂದು ಬರುವಿರಿ, ಜಗದಗಲ ಪಾದ ಊರಿ ಬರಿಗೈ ಮಾಡುವಿರಿ.
ಮೆಟ್ಟು ಹೊಲೆದು ಕೊಟ್ಟೆವು, ಬೆಟ್ಟು ಮುರಿದು ಕೊಟ್ಟೆವು, ನಮ್ಮೆದೆಗೆ ನೆಟ್ಟ ಬಾಣಗಳಿಂದ ಹೂ ಬಿಡಿಸಿಕೊಟ್ಟೆವು. ನೀವು ಮಾಡಿದ್ದು ಒಂದೊಂದಲ್ಲ ಎರಡೆರಡಲ್ಲ ನಮಗೆ. ಆದರೆ ನಾವು ಗರಿಕೆ ಚಿಗುರುತ್ತರ ನಮ್ಮ ಅಸ್ತಿತ್ವ ನಿಮ್ಮ ಕೈಲಿ ಅಳಿಸೋಕ್ಕಾಗಲಿಲ್ಲ. ನಿಮಗೆ ಮೆಟ್ಟು ಒಲೆದು ಕೊಟ್ಟೆವು, ಬೆಟ್ಟು ಮುರಿದು ಕೊಟ್ಟೆವು, ನಮ್ಮೆದೆಗೆ ನೆಟ್ಟ ಬಾಣಗಳಿಂದ ಹೂ ಬಿಡಿಸಿಕೊಟ್ಟೆವು. ನಿಮ್ಮ ರಣ ಕಣಗಳೊಂದಿಷ್ಟು ತಾವು ಪಡೆದು ಒಲವ ಬಿತ್ತಿ ಬೆಳೆದು ಕೊಟ್ಟೆವು ನಿಮಗೆ. ನಮ್ಮ ಬೆವರ ಬಿತ್ತಿಗೆ ಕೈಯೊಡ್ಡುವವರು ನೀವು. ನಾವ್ಯಾವತ್ತೂ ಕೂಡ ನಿಮಗೆ ಬೆಳೆದು ನಿಮ್ಮ ಕಣಜ ತುಂಬಿಸಿದ್ವೇ ಹೊರತು ನಮ್ಮನೆ ಕಣಜ ತುಂಬಲಿಲ್ಲ. ನಮ್ಮ ಬೆವರ ಬುತ್ತಿಗೆ ಕೈಯೊಡ್ಡುವವರು ನೀವು. ನಿಮಗೆ ತುತ್ತಿಯದೆ ಉಣ್ಣುವುದಿಲ್ಲ ನಾವು. ನಿಮಗೆ ದ್ವೇಷವನ್ನೇ ಕೊಟ್ಟಿದ್ದೀರಿ, ನಾವು ದ್ವೇಷವನ್ನು ಕೊಡೋರಲ್ಲ. ನಾವು ಪ್ರೀತಿಯನ್ನು ಬಿತ್ತಿ ಪ್ರೀತಿಯನ್ನು ಬೆಳೆಯುವವರು, ನೀವು ದ್ವೇಷವನ್ನು ಬಿತ್ತಿ ದ್ವೇಷವನ್ನು ಬೆಳೆಯುವವರು. ನಮ್ಮದು ಆ ಪರಂಪರೆ ಅಲ್ಲ. ಒಂದು ಕವಿ ಭಾಳ ಇದರ ಆಶಯಾತ್ಮಕವಾಗಿ ಭಾಳ ಮುಖ್ಯವಾಗಿರುವಂಥ ಇದನ್ನು ಹೇಳ್ತಾ ಹೋಗ್ತಾರೆ ಅಂತ. ಸೊ ಇದೊಂದು ಎಲ್ಲ ಪದ್ಯಗಳಲ್ಲಿ ಒಂದು ರೀತಿ ಒಂದು ಸಾತ್ವಿಕವಾದಂಥ ಒಂದು ಸಿಟ್ಟಿದೆ, ವ್ಯವಸ್ಥೆಯ ಬಗ್ಗೆ ಒಂದು ಪ್ರತಿರೋಧ ಇದೆ, ಮತ್ತು ತಾನು ಏನೂ ಮಾಡಲಾಗುತ್ತಿಲ್ಲವಲ್ಲ ಅನ್ನುವಂಥ ಒಂದು ಅಸಹಾಯಕತೆ ಕೂಡ ಅದಿದೆ. ಆ ಸಿಟ್ಟು ಈ ಕವಿತೆಗಳಲ್ಲಿ ಉದ್ದಕ್ಕೂ ಹೋಗ್ತಾ ಇರ್ತದೆ. ಇಲ್ಲಿ ಕವಿಯ ಚಿಟ್ಟೆ ಕವನ ಸಂಕಲನಕ್ಕೆ ಹಾರ್ತಾನೆ ಬಂದೈತಿ. ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಕವಿ ತನ್ನೊಡಲೇ ಚಿಟ್ಟೆ ಅಂತ ಕರ್ಕೊಂಡಿದ್ದಾರೆ. ನನ್ನೊಡಲ ಚಿಟ್ಟೆಗೆ ರೆಕ್ಕೆಗಳೆರಡು, ಒಂದಕ್ಕೊಂದು ರೆಕ್ಕೆ ಕೂಡಿದಾಗ ಚಿಟ್ಟೆ ತಾನೊಂದು ಅಂತ. ಒಂದು ರೀತಿಯಲ್ಲಿ ಮಂಜುವಿನೇ ನಾನೇ ಚಿಟ್ಟೆ ಆಗೋದಿ ಅಂತ ಕವಿ ಹೇಳ್ತಾರೆ. ಹಂಗಾಗಿ ಚಿಟ್ಟೆ ಕವಿ ಮಂಜು. ಸೊ ಬಹುಶಃ ಈ ಉದ್ದಕ್ಕೂ ಕಾವ್ಯದ ಈ ಸಂಕಲನದ ಉದ್ದಕ್ಕೂ ಸಾಕಷ್ಟು ಪ್ರತಿಮೆಗಳು, ರೂಪಗಳು ಹಾದು ಹೋಗ್ತಾ ಇರ್ತವೆ. ಅದು ಹಿಬ್ಬನಿಯ ಅನಿಜಾರಿದ ಸಬುದಕ್ಕೆ ಬೆಚ್ಚುವಂತಾಗಿದೆ. ಹಿಬ್ಬನಿಯ ಹನಿ ಜಾರುತ್ತೆ, ಅದು ಶಬ್ದ ಅಂತೆ. ಆ ಶಬ್ದಕ್ಕೆ ಬೆಚ್ಚುವಂತಾಗಿದೆ. ಕಣ್ಣುಗಳೊಳಗೆ ಇಂಗುತಿಯ ತಣಿ ತಣ್ಣಗೆ ಹೆಪ್ಪುಗಟ್ಟುತ್ತಿದೆ, ಬೆಚ್ಚನೆಯ ರಕ್ತವನ್ನು ತಣ್ಣಗೆ ಹೆಪ್ಪುಗಟ್ಟಿಸಿದೆ. ಈ ಥರದ್ದು ಬೇಕಾದಷ್ಟು ಇದರಲ್ಲಿ ಪದ್ಯದೊಳಗಡೆ ಸಿಗ್ತಾವನ್ನ. ಮಾಯಿತೆಂದರೆ ಮಾಗೀತು ಬಾವು, ಮಾದೋಯ್ಬಿಡ್ತು ಅಂತಂದರೆ ಅದು ಗಾಯ ಮಾಯ್ತಾ ಮತ್ತಷ್ಟು ರಣ ಆಯ್ತಾ ಇದೆ. ಉಂಡೇನೆಂದರೆ ಬಲಿತೀತು ಹಸಿವು, ಊಟ ಮಾಡಿದ್ದೀನಿ ಅಂದರೆ ಹಸಿವು ಬಲಿತೈತೆ. ಮಾಯಿತೆಂದರೆ ಮಾಗೀತು ಬಾವು, ಉಂಡೆನೆಂದರೆ ಬಲಿತೀತು ಹಸಿವು. ಸೊ ಈ ಥರದವು ಬರ್ತಾ ಹೋಯ್ತದೆ. ಜೊತೆಗೆ ಈ ಸಂಕಲನದಲ್ಲಿ ಈ ಕಾಲದಲ್ಲಿ ಮನುಷ್ಯನ ಅಹಂಕಾರ ಎಷ್ಟು ತೀವ್ರವಾದುದು ಅನ್ನೋದನ್ನು ಕೂಡ ಅವರು ದಾಖಲು ಮಾಡ್ತಾರೆ. ಬಂದೂಕಿನ ಗುಂಡಿಗಳಿಗೂ ಮಿಗಿಲಾಗಿ ರಭಸದಿಂದ ಬಂದಪ್ಪಳಿಸುವ ಮನುಜ ಸೊಕ್ಕು ಇನ್ನಷ್ಟು ಬಲಿಗಾಗಿ ಕಾದಿದೆ ಅಂತ. ಜಗತ್ತು ಶಾಂತಿಯ ಕಡೆಗೆ ಹೊರಡಬೇಕೇ ಹೊರತು ಯುದ್ಧದ ಅಪಹಪಿಯಿಂದ ಹೊರಟ್ರೆ ಅದರ ಅಂತಿಮ ವಿನಾಶ ಮತ್ತು ಕಣ್ಣೀರು ಅಂತ ಇವನ್ನ ಇದರಲ್ಲಿ ಹೇಳ್ತಾ ಇದ್ದೀನಿ. ಪ್ಯಾಲೆಸ್ತೈನ್ ಬಗ್ಗೆ ಕೂಡ ಇದರಲ್ಲಿ ಒಂದು ಪದ್ಯ ಐತೆ. ಪ್ಯಾಲೆಸ್ತೈನಿಯರು ಹೇಗೆ ಇರಾನು ಈ ಯುದ್ಧ ಇವತ್ತು ಜಗತ್ತು ಯುದ್ಧದ ಬಾಯಿಯ ತುದಿಯಲ್ಲಿ ಇದೆಯೇನೋ ಅನ್ನೋ ರೀತಿ ಒಳಗಡೆ ಅವರು ಹೇಳ್ತಾ, ಬರೀ ಗಾಜಾಪಟ್ಟಿ ಮಾತ್ರ ಅಲ್ಲ, ಜಗತ್ತಿನಲ್ಲಿ ಅನೇಕ ಗಾಜಾಪಟ್ಟಿಗಳಿದ್ದಾವೆ, ಈ ದೇಶದಲ್ಲೂ ಗಾಜಾಪಟ್ಟಿ ಇದೆ, ಅದು ಬಹಳ ವಿಪರೀತವಾಗಿರುವಂಥ ಹಿಂಸೆಯಿಂದ ತುಂಬಿರುವಂಥ ಗಾಜಾಪಟ್ಟಿ. ಅವ್ರು ಹೇಳ್ತಾರೆ, ಅವರು ನಿಮ್ಮ ಕುಲಜಾಡುಗಳನ್ನು ಹಿಡಿದು ಈಡಾಡಿದರೆ ನೀವು ನಮ್ಮ ನೆಲಜಾಡುಗಳಿಗೆ ಕೊಳ್ಳಿ ಇಡುತ್ತಿದ್ದೀರಿ. ನೊಂದ ಕೈಗಳೇ ನೋಯಿಸುತ್ತಿವೆಯಲ್ಲ, ಬೆಂದ ಕೆನ್ನೆಗಳಿಗೆ ಕಣ್ಣೀರ ಮುಲಾಮು, ಕಣ್ಣ ಗಾಯಗಳಿಗೆ ಕಿವು ತುಂಬದಿರಿ, ನಿಮಗೆ 100 ಸಲಾಮು ಅಂತ. ಸೊ ಕವಿ ಈ ಜಗತ್ತು ರಣರಂಗ ಆಗದಿರಲಿ ಅನ್ನುವಂಥ ಆಶಯ. ಯಾಕಂದರೆ ಇದು ಸಾಗಬೇಕಾಗಿರೋದು ಪ್ರೀತಿಯ ಕಡೆಗೆ ಹೊರತು ಹಿಂಸೆಯ ಕಡೆಗೆ ಅಲ್ಲ ಅಂತ. ಹಿಂಸೆ ಅಂದರೆ ವಿನಾಶ ಅಂತ ಒಂದು ಆಶಯಾತ್ಮಕವಾಗಿರುವಂಥ ಇದು ಇದಿದೆ. ಇನ್ನೊಂದು ಭಾಳ ಮುಖ್ಯವಾಗಿರುವಂಥ ಇನ್ನೊಂದು ಇದನ್ನು ನಾನು ಹೇಳಿ
ನನ್ನ ಮಾತನ್ನು ಮುಗಿಸ್ತೀನಿ. ಒಂದು, ಊಟಕ್ಕೆ ಬನ್ನಿರಿ ಅಂತ ಒಂದು ಭಾಳ ಒಂದು ರೀತಿ ತೆಳು ಆಶ್ಚರ್ಯಮಯವಾಗಿರುವಂತಹ ಒಂದು ಪದ್ಯ ಅದು, ಊಟಕ್ಕೆ ಬನ್ನಿರಿ ಅಂತ. ಯಾಕಂದರೆ ಕಳೆದ ಹಲವು ವರ್ಷಗಳಿಂದ ಮತೀಯವಾದಿಗಳು ದನದ ಬಾಡಿನ ಬಗ್ಗೆ ಗದ್ದಲ ಎಬ್ಬಿಸಿ ತರಲೆ ಮಾಡಿದಾಗ ತುಂಬ ಜನ ಪದ್ಯ ಬರೆದ್ರು. ಅದರಲ್ಲಿ NK ಹನುಮಂತಯ್ಯ ಕೂಡ ಪದ್ಯ ಬರೆದ್ರು, ಗೋವು ತಿಂದು ಗೋವುನಂತಾದವನು ಅನ್ನುವಂಥ ಒಂದು ಪದ್ಯ. ಸೊ ಅದು ಒಂದು ತೀಕ್ಷ್ಣವಾಗಿರುವಂಥ ಒಂದು ಪ್ರತಿಕ್ರಿಯೆ, ಅದು ಒಂದು ಪ್ರತಿರೋಧವನ್ನು ಅವರು ಕೊಟ್ಟಂತಿತ್ತದು. ಆದರೆ ಮಂಜು ಈ ತರಕಾರಿಗಳನ್ನು ಇಟ್ಕೊಂಡು ಬರೀತಾರೆ ಅದನ್ನು. ನಮ್ಮನೆ ಊಟಕ್ಕೆ ಬನ್ನಿ ಅಂತ. ಅವರು ಊಟಕ್ಕೆ ಕ್ಯಾರೆಟ್ ಮೂಲಂಗಿಗಳ ಚರ್ಮ ಎರೆಯುವುದಿಲ್ಲ, ಹೀರೆಕಾಯಿ ಸೋರೆಕಾಯಿಗಳ ತುಂಡು ಹೋಳು ಮಾಡಿ ಬೇಯಿಸುವುದಿಲ್ಲ, ಟೊಮೊಟೊ ಕೊಯ್ದುಬಿಟ್ಟು ರಕ್ತ ಬರೆಸೋದಿಲ್ಲ ಅಂತಾರೆ ಅವರು. ಇವೆಲ್ಲ ಹಂಗೆಲ್ಲ ಯಾರನ್ನೂ ಹತ್ಯೆ ಮಾಡೋದಿಲ್ಲ ನಾವು, ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತ. ಅದು ಯಾವ ಥರದ ಊಟ ಇದು ಅಂದರೆ, ನಮ್ಮ ಮನೆಯಲ್ಲಿ ಬಲು ಮಾಗಿದ ಪಶು ಒಂದು ಭೂಮಿಯ ತೊಟ್ಟು ಕಳಚಿಕೊಂಡಿದೆ. ಸತ್ತೋಗದೆ ಅಂತ ಹೇಳ್ತಾ ಇಲ್ಲ ಕವಿಯಲ್ಲಿ. ನಮ್ಮ ಮನೆಯಲ್ಲಿ ಬಲು ಮಾಗಿದ ಪಶು ಒಂದು ಭೂಮಿಯ ತೊಟ್ಟು ಕಳಚಿಕೊಂಡಿದೆ, ಕೆಂಡದಂತಹ ಸುಡು ಬಿಸಿಲಿಗೆ ಮೈಯೊಡ್ಡಿ ಮೃದು ಹೂವಿನ ಎಸಳಿನಂತಾಗಿದೆ ಅದು. ಅದಕ್ಕೇನು ಮಾಡೋಣ ಗೊತ್ತಾ? ಹಂಚಿ ತಿನ್ನೋಣ ಬನ್ನಿರಿ, ಈ ಜೀವ ಆ ಜೀವವಾಗುವಂತೆ. ಹಂಚಿ ತಿನ್ನೋಣ ಬನ್ನಿ, ಈ ಜೀವ ಆ ಜೀವವಾಗುವಂತೆ, ಜೀವ ಜೀವದೊಳು ನಿಸರ್ಗ ಸಂಸರ್ಗವಾಗುವಂತೆ, ಹಸಿದ ಜೀವದೊಡಲಿಗೆ ಜೀವವೇ ದಾಸೋಹವಾಗುವಂತೆ. ಹಸಿದ ಹೊಡಲಿ ಜೀವವೇ ದಾಸೋಹವಾಗುವಂತೆ. ಇದು ಹಸಲಿಯಾಗಿರುವಂಥ ತಾಜಾ ರೂಪಗಳನ್ನು, ತಾಜಾ ಪ್ರತಿಮೆಗಳನ್ನು ಮಂಜು ತನ್ನ ಇದರಲ್ಲಿ ಪದ್ಯಗಳಲ್ಲಿ ಹೇಳ್ತಾ ಹೋಗ್ತಾ ಇರ್ತಾರೆ ಅಂತ. ಇನ್ನೂ ಅನೇಕ ಇವಿದ್ದಾವೆ. ಒಂದು ಇಡೀ ಸಂಕಲನದಲ್ಲಿ ಈ ರೀತಿಯಾಗಿರುವಂತಹ ಹಸಲಿಯಾಗಿರುವಂತಹ ಮತ್ತು ತನ್ನ ಇದರೊಳಗೆ ಸುತ್ತಮುತ್ತ ಕಂಡಂತಹ ಅನುಭವಿಸಿದಂತಹ ಅನೇಕ ಅಂಶಗಳನ್ನು ತಂದು ಅದು ಪದ್ಯವಾಗಿ ಅದನ್ನು ಕಟ್ಟಿದ್ದಾರೆ ಮಂಜು. ಅದಕ್ಕೆ ಅದು ಗಟ್ಟಿಯಾಗಿದೆ ಮತ್ತು ನಾಳೆಗೂ ಅದು ಮುನ್ನಡೆಯುವಂತಹ ಮತ್ತು ಉಳಿದುಕೊಳ್ಳುವಂತಹ ಎಲ್ಲ ಲಕ್ಷಣಗಳನ್ನು ಅವು ಹೇಳಿದ್ದೇವೆ. ಅವು ಹೇಳ್ತಾರೆ, ಅದು ಒಂದು ಹನಿ ನೀರು ಅಗ್ನಿಗಿರಿಯನ್ನು ನಂದಿಸಿದಂತೆ ಅಂತ. ಒಂದು ಹನಿ ನೀರು ಅಗ್ನಿಗಿರಿಯನ್ನು ನಂದಿಸಿದಂತೆ ಅಂತ ಮೆಟಾಫರ್ ಕೊಟ್ಟು, ಮರ ಬೇರು ಕೊಂಬೆ ತರೆಗೆಲೆಗಳ ಕೇರಿಯಳು ಹಬ್ಬಿಕೊಂಡ ಮನೆಗಳ ಪಸೆಯಿಂದ ನೆಕ್ಕುತ್ತ ರಸ್ತೆಯೆಂದು ಚಿಗುರುತ್ತಿದೆ ಎಂದು. ರಸ್ತೆನೇ ಚಿಗುರ್ತಾ ಇದೆ ಎಂದು. ಪಸೆಯಿಂದ ನೆಕ್ಕುತ್ತ ರಸ್ತೆಯೆಂದು ಚಿಗುರುತ್ತಿದೆ, ನೆನಪು ಸಿಗದಂತೆ ನೆಲದ ನೆತ್ತರ ಹೀರುತ್ತಿದೆ ಎಂದು. ಸೊ ಈ ಥರದವು ನಿಮಗೆ ಇಡೀ ಪದ್ಯದೊಳಗಡೆ ಬೇಕಾದಷ್ಟು ಸಿಗ್ತವೆ. ಸೊ ಇಲ್ಲಿನ ಭಾಳ ಮುಖ್ಯವಾಗಿರುವಂತಹ ಕವಿತೆಗಳಲ್ಲಿ ದಟ್ಟ ಗುಣ ಅಂತಂದರೆ, ಇದು ತಾನು ಏನನ್ನು ಹೇಳಬೇಕಾಗಿದೆಯೋ ಅದನ್ನು ಹೇಳ್ತಾ ಇದ್ದಾರೆ ಕವಿ. ಆದರೆ ಹೇಳುವಾಗ ಇದನ್ನು ನೀವು ಕೇಳಲೇಬೇಕು ಅನ್ನುವಂಥ ಹಠ ಇಲ್ಲ ಅಂತ. ಯಾಕಂದರೆ ಕವಿಯಾದವನಿಗೆ ಹೇಳಲು ಏನಾದರೂ ಇರಬೇಕು ಮತ್ತು ಅದನ್ನು ಸರಿಯಾದ ಕ್ರಮದಲ್ಲಿ ಹೇಳಬೇಕು ಅಂತ. ಏನಾದ್ರು ಒಂದು ಇರಬೇಕು, ಸಿಗಬೇಕು ಒಂದು ವಸ್ತು, ಮತ್ತು ಅದನ್ನು ಸರಿಯಾದ ಕ್ರಮದಲ್ಲಿ ಹೇಳುವಂತಿರಬೇಕು ಅಂತ. ಅದನ್ನು ಮಂಜು ಭಾಳ ಸ್ಪಷ್ಟವಾಗಿ ಇದರಲ್ಲಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇದು ಕವಿತೆ ಅನ್ನೋದು ಕವಿಯೊಬ್ಬನ ತನ್ನ ತಲೆಮಾರಿನ ಮತ್ತು ತನ್ನ ಕಾಲಘಟ್ಟದ ಸಂವೇದನೆಯ ಅಭಿವ್ಯಕ್ತಿ ಕ್ರಮ ಅಂತ ನಾನು ಭಾವಿಸಿದ್ದೀನಿ. ಅದು ಇವರ ಕವಿತೆಗಳಲ್ಲಿ ಒಂದು ರೀತಿ ಭಾಳ ನ್ಯಾಚುರಲ್ ಆಗಿ ಇದಿದೆ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ, ಇಲ್ಲಿಯ ಕವಿತೆಗಳಿಗೆ ಕವಿಯ ರಕ್ತಮಾಂಸದಷ್ಟೇ ತಾಜಾತನ ಇದೆ ಅಂತ. ಆ ತಾಜಾತನ ಇರೋದ್ರಿಂದ, ತನ್ನ ರಕ್ತಮಾಂಸದಷ್ಟೇ ತಾಜಾತನ ಇರೋದರಿಂದ ಅದಕ್ಕೊಂದು ಪ್ರಾಮಾಣಿಕತೆ ಲಭ್ಯವಾಗಿದೆ, ಸಹಜತೆ ಲಭ್ಯವಾಗಿದೆ ಅಂತ ನಾನು ಭಾವಿಸಿದ್ದೀನಿ. ಈ ಕವಿಗೆ ನಾಳೆ ಎಂಬುದರಲ್ಲಿ ಅಪಾರವಾದ ಭರವಸೆ ಇದೆ. ಹೀಗಾಗಿ ಮಂಜು ಅವರ ಕವಿತೆಗಳಲ್ಲಿ ಇಂದು ಮತ್ತು ನಾಳೆಗಳು ಭಾಳ ಸಮರ್ಥವಾಗಿ ಪ್ರತಿಫಲನ ಆಗ್ತಾ ಇರ್ತವೆ. ಆ ನಾಳೆಗಳಲ್ಲಿ ಒಂದು ಬದುಕಿದೆ. ಆ ಬದುಕು ಸಹಜೀವನವಾದ ಸಹ್ಯವಾದಂಥ ಬದುಕೇ ಆಗಬೇಕು ಅನ್ನುವಂಥದ್ದು ಕವಿಯ ಆಶಯ. ಅಂದರೆ
ಸೊ ಕಡೆಯದಾಗಿ ಒಂದು ಏನಂದರೆ, ಇಲ್ಲಿ ಪ್ರೇಮದ ಬಗ್ಗೆ ಮೇಷ್ಟ್ರು ಎರಡನೇ ಸಂಕಲನದಲ್ಲಿ ಹೇಳಿದರು, ಒಂದೇ ಒಂದು ಪದ್ಯ ಬರೆದವನೇ ಈ ಕವಿ ಈ ಪ್ರೇಮದ ಬಗ್ಗೆ ಏನು ಆಸಕ್ತಿ ಇಲ್ಲ, ಪ್ರೇಮ ಕವಿತೆಗಳು ಬರದೇ ಇಲ್ಲ ಅಂತ. ಅಲ್ಲಿ ಒಂದಾದರೂ ಇತ್ತು, ಇಲ್ಲಿ ಒಂದೂ ಇಲ್ಲ ಒಂದೂ ಇಲ್ಲ ಇದರಲ್ಲಿ. ಹಾಂ, ಜೀವಪ್ರೇಮ ಮಾತ್ರ ಇಡೀ ಇದರೊಳಗಡೆ ಎಲ್ಲ ಕಡೆನೂ ಐತೆ, ಭಾಳ ಚೆನ್ನಾಗೈತೆ. ಅದು ಏನು ಮಾಡೋದು ಸರ್, ಜೀವಪ್ರೇಮ ಐತೆ. ಆದರೆ ಮುಂದಿನ ದಿನಗಳಾದರೂ ಪ್ರಭಾವಿಸಿ ಈ ಪ್ರೇಮ ಕವಿತೆಗಳನ್ನು ಮಂಜು ಬರೀಲಿ ಅಂತ ಮೇಷರಾಶಿಯನ್ನು ನಾನು ಮುಂದುವರಿಸಿದ್ದೀನಿ. ನೋಡೋಣ ಏನು ಮಾಡೋರು ಅಂತ. ಸೊ ನನಗೆ ಇನ್ನೊಂದು ಅನಿಸೋದೇನು ಅಂದರೆ, ಇತ್ತೀಚಿನ ದಿನಗಳಲ್ಲಿ ಹೊಸ ನುಡಿಗಟ್ಟು ಮತ್ತು ಅತ್ಯಂತ ಪ್ರಾಮಾಣಿಕವಾಗಿ ಬರವಣಿಗೆ ಮಾಡುವಂತಹ ಗೆಳೆತಿಯರು ಇದ್ದಾರೆ. ಆದರೆ ವಿಮರ್ಶೆ ಎನ್ನುವುದು ಆ ಮಟ್ಟಿಗೆ ಇಲ್ಲ ಅನ್ನೋದು ಭಾಳ ಖಾಲಿತನ ಅಂತ ಅನಿಸುತ್ತೆ. ವಿಮರ್ಶೆ ಭಾಳ ಸೀರಿಯಸ್ ಆಗಿ ಇವಾಗ ಬರ್ತಾನೆ ಇಲ್ಲ. ಎಲ್ಲೋ ಒಬ್ಬಿಬ್ಬರು ಅಲ್ಲಿ ಇಲ್ಲಿ ಬರೆಯೋರನ್ನು ಬಿಟ್ಟರೆ ಭಾಗಶಃ ಸ್ಥಗಿತವಾಗಿದೆ. ಬಹುಶಃ ಅದಕ್ಕೆ ಚರ್ಚೆಗೆ ಒಂದು ಹದವಾಗಿರುವಂಥ ವಾತಾವರಣ ಸಿದ್ಧವಾಗಿಲ್ವೋ ಅಥವಾ ಚರ್ಚೆಯನ್ನು ಸ್ವೀಕರಿಸುವ ಮನಸ್ಸಿಲ್ಲವೋ ನನಗೆ ಗೊತ್ತಿಲ್ಲ. ಯಾಕಂದರೆ ಇವತ್ತೆಲ್ಲಾದರೂ ಒಂದು ಚರ್ಚೆ ಶುರುವಾಗುತ್ತೆ ಅಂತಂದರೆ ಅದಕ್ಕೆ ಜಾತಿ ಬಂದು ಮುತ್ಕೊಳ್ಳುತ್ತೆ, ಇನ್ನೊಂದು ಗುಂಪು ಬಂದು ಮುತ್ಕೊಳ್ಳುತ್ತೆ. ಅವ್ರು ಆ ಜಾತಿ ಅದಕ್ಕೋಸ್ಕರ ಹಂಗೆ ಮಾಡ್ತಾರೆ, ಇವ್ರು ಈ ಜಾತಿ. ಇದೊಂದು ರೋಗ. ಇದರ ಆಚೆಗೆ ಒಂದು ಜಗಳಾಡೋದಿದ್ದರೂ ಪರಸ್ಪರ ಗೌರವವನ್ನು ಇಟ್ಕೊಂಡು ಜಗಳಾಡೋಣ. ಅದು ತಾತ್ವಿಕವಾಗಿರುವಂಥ ಜಗಳ ಆಗಿರಲಿ. ಆ ನಿಟ್ಟಿನೊಳಗಡೆ ವಿಮರ್ಶೆ ಒಂದಷ್ಟು ಹರಿತವಾಗಿ ಮುನ್ನಡೆಯಲಿ ಅಂತ ಆಶಿಸ್ತಾ, ಮಂಜು ಇದೆಲ್ಲವನ್ನು ನೋಡಿದ್ರೆ ಯಾತನೆಯ ಕರಿವೆ ಅಂತ ಇದರಲ್ಲೂ ಮುಂದುವರೆದಿದೆ. ಯಾಕಂದರೆ ಈ ಸಮಾಜದ ಕೇಡು ಮತ್ತು ಇಲ್ಲಿಯ ವಿಕಾರಗಳು ಮತ್ತು ಅದು ಸೃಷ್ಟಿಸುವಂತಹ ಭೀಕರತೆ ಇವೆಲ್ಲವನ್ನು ನೋಡ್ತಾ ಕವಿ ಮತ್ತಷ್ಟು ಯಾತನಾಮಯ ಆಗ್ತಾನೆ. ಇಲ್ಲಿ ಯಾತನಾಮಯ ಕವಿಗಳು ಭಾಳಷ್ಟಿದ್ದಾರೆ. ಸುಬಣ್ಣ ಇದ್ದಾರೆ, ಈ ನಮ್ಮ ವಿಕಾಸನು ಕೂಡ ಯಾತನೆಯ ಕವಿಯೇ, ಅನೇಕ ಮಂದಿ ಇಲ್ಲಿದ್ದಾರೆ. ಇರಲಿ. ಸೊ ಮಂಜುವಿನ ಕಾವ್ಯ ಪಯಣ ಇನ್ನಷ್ಟು ಮುಂದುವರಿಲಿ ಮತ್ತು ಉಜ್ವಲವಾಗಿರಲಿ ಮತ್ತು ಮತ್ತಷ್ಟು ಹೆಚ್ಚೆಚ್ಚು ಉತ್ಕೃಷ್ಟವಾಗಿರೋ ಪದ್ಯಗಳನ್ನು ಬರೀಲಿ. ಆದರೆ ಮಂಜು ಭಾಳ ಒಬ್ಬ ಸಮರ್ಥ ಕವಿ ಆಗುವಂಥ ಎಲ್ಲ ಇದೆ. ಈಗಾಗಲೇ 3ನೇ ಸಂಕಲನದಲ್ಲಿ ಇದನ್ನು ಆ ರೇಂಜನ್ನು ಅವರು ತಲುಪಿದ್ದಾರೆ. ಆದರೆ ಅದನ್ನು ಕಾಣುವಂತಹ ಕಣ್ಣು ಕನ್ನಡ ಲೋಕಕ್ಕೆ ದಕ್ಕಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.